ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ಗಂಗಾವತಿಯಲ್ಲಿ ಭಾರತೀಯ ಪ್ರಜಾಸೇನೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಡಲಾಯಿತು. ಇದರ ಮುಖ್ಯ ಉದ್ದೇಶ ಸರ್ಕಾರಿ ಕಚೇರಿಗಳು ಖಾಸಗಿ ಕಟ್ಟಡಗಳಲ್ಲಿ ಇರುವುದರಿಂದ ಕೂಡಲೇ ಅದನ್ನು ತೆರವು ಮಾಡಿ ಸರ್ಕಾರದ ಅಡಿಯಲ್ಲಿ ಇಲಾಖೆಯವರು ಕಚೇರಿಯನ್ನು ಅತಿ ಶೀಘ್ರದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ, ಕಾರಟಗಿ ಈ 3 ತಾಲೂಕುಗಳಲ್ಲಿ ನಿರ್ಮಾಣ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಸಿಇಒ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಸ್ ಡಿಪೋ ಇನ್ನಿತರ ಕಚೇರಿಗಳನ್ನು ಪ್ರಾರಂಭಿಸಬೇಕು. ಖಾಸಗಿ ಕಟ್ಟಡಗಳನ್ನು ಬಳಸುವುದರಿಂದ ಸರ್ಕಾರಿ ಕಡತಗಳು ಸೋರಿಕೆಯಾಗುವುದಲ್ಲದೆ ಭ್ರಷ್ಟತೆಗೆ ಎಡೆ ಮಾಡಿಕೊಟ್ಟಂತಾಗುತ್ತದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಗಂಗಾವತಿಯಲ್ಲಿ ಇವತ್ತು ಭಾರತೀಯ ಪ್ರಜಾಸೇನೆ ಸಂಘಟನೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ನಮ್ಮ ಗಂಗಾವತಿಯಲ್ಲಿ ಇಲ್ಲಿ ಹತ್ತಿರ ಇರ್ತಕ್ಕಂಥ ನಮ್ಮ ಆಂಜನೇಯ ಬೆಟ್ಟ ಸುಮಾರು ವರ್ಷಗಳಿಂದ 25ರಿಂದ 30 ಲಕ್ಷ ಕಲೆಕ್ಷನ್ ಆಗ್ತದೆ. ಅಲ್ಲಿ ಯಾವುದೇ ರೀತಿಗೆ ಅಭಿವೃದ್ಧಿ ಆಗಿಲ್ಲ. ಇಲ್ಲಿರ್ತಕ್ಕಂಥ ರಾಜಕಾರಣ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಬಹಳಷ್ಟು ವಿಳಂಬ ಮಾಡ್ತಿದ್ದಾರೆ. ಬಹಳಷ್ಟು ವಿದೇಶಗಳಿಂದ ಬರ್ತಿದ್ದಾರೆ. ಅಲ್ಲಿರ್ತಕ್ಕಂಥ ಅನುದಾನ ಪ್ರತಿ ಶನಿವಾರ ಭಕ್ತಾದಿಗಳಿಗೆ ಸಮಿತಿ ಒಂದು ರಚನೆ ಮಾಡಬೇಕು. ಆ ಸಮಿತಿ ವತಿಯಿಂದ ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಶಿಕ್ಷಣವನ್ನು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಆಂಜನೇಯ ಬೆಟ್ಟ ಸುಮಾರು ವರ್ಷಗಳಿಂದ ಇತಿಹಾಸ ಹೊಂದಿದೆ. ಆ ಆಂಜನೇಯ ಬೆಟ್ಟ ಎಲ್ಲ ವಿಶ್ವಾದ್ಯಂತ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಆದ್ದರಿಂದ ಅಲ್ಲಿ ಒಂದು ಸಮಿತಿ ರಚನೆ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಅನಾಥ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕು. ಬಂದಂತ ಪ್ರವಾಸಿಗಳಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಪ್ರತಿ ಶನಿವಾರ ಭಕ್ತಾದಿಗಳಿಗೆ ಪ್ರಸಾದವನ್ನು ಅನುಕೂಲ ಮಾಡಿಕೊಡ್ಬೇಕು. ಯಾಕಪ್ಪ ಅಂದ್ರೆ ಸುಮಾರು 20ರಿಂದ 30 ಲಕ್ಷ ರೂಪಾಯಿ ಕಾಣಿಕೆ ಆಗ್ತದೆ. ಪ್ರತಿ ತಿಂಗಳು ಅಷ್ಟು ಕಾಣಿಕೆ ಆಗ್ತದೆ ಅಂದ್ರೆ ಅದು ಸುಮಾರು ಸುತ್ತಮುತ್ತ ಅಭಿವೃದ್ಧಿ ಆಗಬೇಕು ಇಷ್ಟು ಹೇಳುತ್ತಾ. ಮತ್ತು ಈ ಭಾಗದ ಹೈದರಾಬಾದ್ ಕರ್ನಾಟಕ 371 ಜೆ ಇದು ಸುಮಾರು ಹೋರಾಟ 10 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದ್ರು ಜಾರಿಗೆ ಮಾಡಿದ್ರ ವಿನಃ ಕಾರ್ಯರೂಪಕ್ಕೆ ತಂದಿಲ್ಲ. ಯಾಕಪ್ಪ ಅಂದ್ರೆ ಈ ಭಾಗದಾಗ ಬಹಳಷ್ಟು ವೈದ್ಯರು ನಿರ್ದೇಶಕರಾಗಿದ್ದಾರೆ, ಬಡತನ ರೇಖೆಗಳಿದ್ದಾವೆ, ಯಾವುದೇ ಅನುದಾನ ಇಲ್ಲ. 371 ಬರೀ ಮುಗಿಗೆ ಮಾತ್ರ ಆದೇಶ ಮಾಡಿದ್ದಾರೆ, ಕಾರ್ಯರೂಪಕ್ಕೆ ತಂದಿಲ್ಲ. ಹೈದರಾಬಾದ್ ಕರ್ನಾಟಕ 371 ಹೇಳಿಕೆ ಮಾತ್ರ ಇದೆ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು, ಪಾಲಕರು ನಿರ್ದ್ಯೋಗಿಗಳಾಗಿದ್ದಾರೆ, ಕೆಲಸಗಳಿಲ್ಲ. ಈ ಭಾಗದ ಜಿಲ್ಲೆ ಹೈದರಾಬಾದ್ ಜಿಲ್ಲೆಗಳಿಗೆ ಯಾವುದೋ ಅನುದಾನ ಇಲ್ಲ. ಅಭಿವೃದ್ಧಿ ಇರ್ತಕ್ಕಂಥ ಜಿಲ್ಲೆಗಳಿಗೆ ಅನುದಾನ ಕೊಡ್ತಿದ್ದಾರೆ ಈ ರಾಜ್ಯ ಸರ್ಕಾರ. ಇಮಿಡಿಯೇಟ್ಲಿ 371 ಜೆ ಕಲಮನ್ನ ಜಾರಿಗೆ ತಂದಿದ್ದಾರೆ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು. ಮತ್ತು ಬಡತನ ಇರ್ತಕ್ಕಂಥ ನಿರ್ದ್ಯೋಗಿಗಳಿರ್ತಕ್ಕಂಥ ಪದವೀಧರರಿಗೆ ಕೆಲಸಗಳನ್ನು ಬ್ಲಾಕ್ ಉದ್ಯೋಗಗಳ ಕೆಲಸಗಳನ್ನು ಅನುಕೂಲ ಮಾಡಿಕೊಡ್ಬೇಕು. ಈ ಭಾಗದ ಹೈದರಾಬಾದ್ ಕರ್ನಾಟಕ ನಮ್ಮ ಜಿಲ್ಲೆ ಸುಮಾರು 6 ಜಿಲ್ಲೆಗಳಲ್ಲಿ ಬಹಳಷ್ಟು ನಿರ್ದ್ಯೋಗಿಗಳಿದ್ದಾರೆ. ಈ ಸರ್ಕಾರ ಬಹಳಷ್ಟು ಎಚ್ಚರಿಕೆ ಗಮನ ತಗೊಂಡು 371 ಜೆ ಕಾರ್ಯರೂಪಕ್ಕೆ ಆದಷ್ಟು ಬೇಗ ಬರಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಸೇನೆ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಂಯುಕ್ತವಾಗಿ ಇವತ್ತು ಮನವಿ ಕೊಡ್ತಾ ಇದ್ದೇವೆ. ನಮ್ಮ ಗಂಗಾವತಿ ತಾಲೂಕಿನ ಹಂಚನಾಗಿರಿ ಪ್ರದೇಶವು ಐತಿಹಾಸಿಕ ಧಾರ್ಮಿಕ ಸ್ಥಳವಾಗಿದ್ದು ಇಲ್ಲಿ ಪ್ರತಿ ತಿಂಗಳು 25ರಿಂದ 30 ಲಕ್ಷ ರೂಪಾಯಿ ಸಂಗ್ರಹಣ ಆಗ್ತದೆ. ಅಲ್ಲಿ ಮೂಲಭೂತ ಸೌಕರ್ಯಗಳಾಗಬೇಕು. ಜೊತೆಗೆ ಆನೆಗುಂದಿ ಭಾಗದಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕಾಗಿದೆ. ಮತ್ತು ಆ ಒಂದು ಆಂಜನೇಯ ಸುತ್ತಲಿನ ಪರಿಸರ ಹಾಳಾಗದಂತೆ, ನಶಿಸಿ ಹೋಗದಂತೆ ನಿಸರ್ಗವನ್ನು ಕಾಪಾಡಬೇಕಂತಕ್ಕಂಥದ್ದು. ಜೊತೆಗೆ ಇಲ್ಲೊಂದು ಪ್ರಾಧಿಕಾರವನ್ನು ಆಂಜನೇಯ ಪ್ರಾಧಿಕಾರ ಅಂತೇಳಿ ರಚನೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ನಮ್ಮ ರಾಜ್ಯದಲ್ಲಿ ಅನಾಥ ಮಕ್ಕಳಿದ್ದಾರೆ. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಂಥ ಅನಾಥ ಮಕ್ಕಳಿಗೆ ಸರ್ಕಾರ ಯೋಜನೆಯನ್ನು ರೂಪಿಸಬೇಕಾಗಿದೆ.
ಪ್ರಾಥಮಿಕದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಅವರಿಗೆ ಏನು ಉಚಿತವಾದಂಥ ಶಿಕ್ಷಣವನ್ನು ಕೊಡಬೇಕು. ಜೊತೆಗೆ ಉದ್ಯೋಗದಲ್ಲಿ 1% ಮೀಸಲಾತಿಯನ್ನು ಜಾರಿ ತರಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನು 371 ಈಗಾಗಲೇ ದಶಮಾನೋತ್ಸವ ಒಂದು ಆಚರಣೆಯಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಏನು 371 ಅಡಿಯಲ್ಲಿ ನೇಮಕ ಆಗ್ತಕ್ಕಂಥ ಹುದ್ದೆಗಳು ಸಾಕಷ್ಟು ಖಾಲಿಯಾಗಿದ್ದಾವೆ, ನಿರುದ್ಯೋಗಿಗಳು ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಬಡ್ತಿಯಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ ಈ 371 ಭಾಗಕ್ಕೆ. ಇಲ್ಲಿರ್ತಕ್ಕಂಥ ಮೊದಲ ಏನೋ ಇದರ ಅಧ್ಯಕ್ಷರು ಏನು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳನ್ನು ಅಧ್ಯಕ್ಷರನ್ನು ಮಾಡ್ತಿದ್ರು. ಈ ಒಂದು ಅಭಿವೃದ್ಧಿ 371 ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಆದರೆ ಈಗ ಶಾಸಕರನ್ನಾಗಿ ಮಾಡಿದ್ದಾರೆ ಅಜಯ್ ಸಿಂಗ್ ಅವರನ್ನು. ಆದರೆ ಅವರು ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಗಂಗಾವತಿಯಲ್ಲಿ 12 ಇಲಾಖೆಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ. ಯಾಕಂದರೆ ನೋಡ್ರಿ, ಇಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಮಂತ್ರಿ ಇದ್ದಾಗ ಸರ್ಕ್ಯೂಟ್ ಹೌಸ್ ಇಲ್ಲೊಂದು ನಮ್ಮ ಮಿನಿ ವಿಧಾನಸೌಧ ಮಾಡಿದರು. ಆದರೆ 12 ಇಲಾಖೆಗಳು ಇನ್ನೂ ಹೊರಗಡೆ ಅಂದರೆ ನಮಗೆ ನಾಚಿಕೆ ಆಗಬೇಕು. ನಮಗೆ ಈ ಸರ್ಕಾರ ನೋಡ್ರಿ, ಅಬಕಾರಿ ಇಲಾಖೆ ಆಗಿರ್ಬೋದು, ಮತ್ತು ವಾಣಿಜ್ಯ ತೆರಿಗೆ ಇಲಾಖೆ, ಮತ್ತು CDPO ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರು ಮತ್ತು ನಗರ ಯೋಜನಾ ಪ್ರಾಧಿಕಾರ ಬಡವರಿಗೆ ಮನೆ ಹಂಚಕ್ಕೆ ತಮಗೆ ಜಾಗ ಇಲ್ಲ. ನಗರ ಯೋಜನಾ ಪ್ರಾಧಿಕಾರದವರಿಗೆ ಇಂಥ ನಾಚಿಕೆಡ್ತನ ನಮ್ಮ ಈ ಒಂದು ತಾಲೂಕಿನಲ್ಲಿದೆ. ಸರ್ಕಾರಿ ಕಟ್ಟಡಗಳನ್ನು ಒದಗಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಜೊತೆಗೆ ಹೊಸ ತಾಲೂಕುಗಳು ಈಗಾಗಲೇ ಕನಗಿರಿ ಮತ್ತು ಕಾಟಗಿ, ಉಪ್ಪು 3 ತಾಲೂಕುಗಳಾಗಿ ಅನೇಕ ವರ್ಷಗಳ ಕಳೆದರೂ ಕೂಡ ಇನ್ನೂ ಅನೇಕ ಇಲಾಖೆಗಳಲ್ಲಿ ಪ್ರಾರಂಭ ಆಗಿಲ್ಲ. ಇವತ್ತು BO ಕಚೇರಿಗಳು ಪ್ರಾರಂಭ ಆಗಿಲ್ಲ, ಸಮಾಜ ಕಲ್ಯಾಣ CDPO ಆಫೀಸ್ ಆಗಿರಲಿ, ಬಸ್ ಡಿಪೋ, ಬೇರೆ ಇಲಾಖೆಗಳು ಪ್ರಾರಂಭ ಆಗಿಲ್ಲ. ಪ್ರಾರಂಭ ಮಾಡೋದ್ರ ಜೊತೆಗೆ ಅಲ್ಲಿನ ಸ್ವಂತ ಕಟ್ಟಡಗಳನ್ನು ಒದಗಿಸಬೇಕಂತೇಳಿ ನಾವು ಭಾರತೀಯ ಪ್ರಜಾ ಸೇನೆ ಹಾಗೂ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ವಾರ್ಡ್ ಸಮಿತಿಯಿಂದ ನಾವು ಸರ್ಕಾರಕ್ಕೆ ಕೂಡಲೇ ನಮ್ಮ ತಹಸೀಲ್ದಾರ್ ಮೂಲಕ ಅದನ್ನು ಮುಟ್ಟಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಭೀಮ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.